ದೇವರ ಮಹೋನ್ನತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ನೂತನ ದಿವಸದಲ್ಲಿ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ಒಂದು ಹೊಸ ಸಂದೇಶದೊಟ್ಟಿಗೆ ನಿಮ್ಮ ಮುಂದೆ ಬರುವಂತೆ ದೇವರು ಕೃಪೆ ತೋರಿಸೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಸಂದೇಶವನ್ನು ಪ್ರಾರಂಭಿಸೋಣ. ಪ್ರೀತಿ ಸ್ವರೂಪನಾದಂಥ ಸ್ವರ್ಗೀಯ ತಂದೆ, ನಿನ್ನ ಮಹೋನ್ನತ ಪ್ರೀತಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು, ಅಲ್ಪ ಮನುಷ್ಯರಾದ ನಮ್ಮನ್ನು ನೀನು ಪ್ರೀತಿಸಿ ಅತಿ ದೊಡ್ಡ ಪ್ರೀತಿಯನ್ನು ನಮಗೆ ತೋರ್ಪಡಿಸಿ ಪಾಪದಿಂದ ನಮ್ಮನ್ನು ಬಿಡಿಸಿ ಆ ಪರಮ ನಿತ್ಯ ಜೀವಕ್ಕೆ ಸ್ವಾಮಿ ನಮ್ಮನ್ನು ನಡೆಸುವಂಥ ನಿನ್ನ ಶ್ರೇಷ್ಠ ಕರುಣೆ ತ್ಯಾಗಕ್ಕಾಗಿ ನಿನಗೆ ವಂದಿಸ್ತೇವೆ ಸ್ವಾಮಿ. ಹೌದು ಕರ್ತ, ಈ ದಿವಸ ಈ ಹೋಪ್ ಚಾನಲ್ನ ಮೂಲಕ ನಿನ್ನ ದೈವಿಕ ಸಂದೇಶವನ್ನು ನಾವು ಹಂಚಿಕೊಳ್ಳುವಂತೆ ಕೃಪೆ ಮಾಡಿದ್ದೀರಿ. ಈ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಅವರ ಜೀವಿತಗಳನ್ನು ನೀನು ಆಶೀರ್ವದಿಸಿ ಈ ಸಂದೇಶದ ಮೂಲಕ ಅವರು ಬಲವನ್ನು ಹೊಂದಿ ನಿನಗೋಸ್ಕರ ಜೀವಿಸುವಂಥ ನಿರ್ಧಾರಗಳನ್ನು ಮಾಡುವಾಗೆ, ನಿನ್ನ ಸಾಕ್ಷಿಗಳಾಗಿ ಜೀವಿಸುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗೆ ನಿನ್ನ ಕರುಣೆ ಕೃಪೆಯನ್ನು ನಮ್ಮೆಲ್ಲರಿಗೂ ಸಹ ಅನುಗ್ರಹಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಈ ಒಂದು ಸರಣಿಯಲ್ಲಿ ನಾವು ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನ ಸಿದ್ಧ ಮಾಡಿಕೋ ಎಂಬುದಾಗಿ ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಅದರಲ್ಲಿ ಈ ದಿವಸದ ಒಂದು ವಿಶೇಷ ಸಂದೇಶ, ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರಲಿ. ಗಾಡ್ ಆಫ್ ಲವ್ ಆ್ಯಂಡ್ ಪೀಸ್ ಶಲ್ ಬಿ ವಿತ್ ಯು. ಪ್ರೀತಿಯನ್ನು ಹಾಗೂ ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರಲಿ ಎಂಬುದಾಗಿ ನಾವು ಈ ಒಂದು ಸಂದೇಶದ ಮೂಲಕ ಕಲಿಯಲಿಕ್ಕಿದ್ದೇವೆ. ನಾವು ನೋಡ್ತೇವೆ, ದೇವರು ತಾನೇ ಆದಿಯಲ್ಲಿ ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದಂಥ ಸಮಯದಲ್ಲಿ ದೇವರು ತನ್ನ ಶ್ವಾಸವನ್ನು ಮನುಷ್ಯನ ಮೂಗಿನಲ್ಲಿ ಊದಿ ಜೀವಶ್ವಾಸವನ್ನು ಬರಮಾಡಿ ಮನುಷ್ಯನ ಸೃಷ್ಟಿ ಮಾಡಿದ ಯಾವೊಂದು ಕಥೆ ನಮ್ಮೆಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಸೊ ಈ ರೀತಿಯಾಗಿ ಉಂಟು ಮಾಡಿದಂಥ ಮನುಷ್ಯನನ್ನು ದೇವರು ಏದೇನ್ ತೋಟದಲ್ಲಿ ತೆಗೆದುಕೊಂಡು ಬಂದು ತನ್ನ ಪ್ರಥಮ ಸೃಷ್ಟಿಯಲ್ಲಿ ದೇವರು ಆತನನ್ನು ಬಿಟ್ಟಂಥ ಸಂದರ್ಭದಲ್ಲಿ ಮನುಷ್ಯನು ಬದುಕುವ ಪ್ರಾಣಿಯಾಗಿ ದೇವರ ಜೊತೆಯಲ್ಲಿ ಒಂದು ನಿಕಟ ಸಂಬಂಧವನ್ನು ಹೊಂದಿಕೊಂಡು ಪ್ರತಿನಿತ್ಯ ದೇವರ ಸಂಗಡ ಮನುಷ್ಯನು ಜೀವನ ಮಾಡ್ತಾ ಇದ್ದ. ದೇವರು ಸಹ ಮನುಷ್ಯರ ಮಧ್ಯದಲ್ಲಿ ಆತನು ಜೀವಿಸುವಂಥ ಆ ಘಟನೆ, ಆ ಒಂದು ಕತೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಸ್ವಲ್ಪ ಕಾಲದಲ್ಲಿ, ಸ್ವಲ್ಪ ಸಮಯದಲ್ಲೇ ಈ ಭೂಮಿಯಲ್ಲಿ ಪಾಪ ಉಂಟಾದಂಥ ಸಮಯದಲ್ಲಿ ದೇವರು ಆ ಪಾಪದ ನಿಮಿತ್ತವಾಗಿ ಮನುಷ್ಯನ ಒಂದು ಸಂಪರ್ಕದಿಂದ ಕಡಿತಗೊಳ್ಳುವಂಥದ್ದು ನೋಡ್ತೇವೆ. ದೇವರು ಮನುಷ್ಯರ ಜೊತೆಯಲ್ಲಿ, ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ಸಂಗಡ ವಾಸ ಮಾಡ್ತಿದ್ದಂಥ ದೇವರು ಪಾಪದ ಪರಿಣಾಮವಾಗಿ, ಆ ಒಂದು ಕೆಟ್ಟತನದ ಪರಿಣಾಮವಾಗಿ, ಆ ಕೆಟ್ಟ ನಿರ್ಧಾರದ ಪರಿಣಾಮವಾಗಿ ದೇವರು ಮನುಷ್ಯನಿಂದ ದೂರ ಆಗುವಂಥದ್ದು ನೋಡ್ತೇವೆ. ಮನುಷ್ಯನ ಪಾಪ ದೇವರನ್ನು ಹಾಗೂ ಮನುಷ್ಯರನ್ನು ದೂರ ಮಾಡುವಂಥದ್ದು, ದೇವರು ಹಾಗೂ ಮನುಷ್ಯರ ಮಧ್ಯೆ ಒಂದು ಅಡ್ಡಗೋಡೆಯ ರೀತಿಯಲ್ಲಿ ಆ ಒಂದು ಪಾಪ ಕಾರ್ಯವನ್ನು ನಿರ್ವಹಿಸ್ತೆಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರು ತನ್ನಿಂದ ದೂರವಾದಂಥ ಪಾಪದ ದೆಸೆಯಿಂದ ಬೇರ್ಪಟ್ಟಂಥ ಪ್ರತಿಯೊಬ್ಬ ಮನುಷ್ಯರಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ, ಒಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ಆ ಒಂದು ನಿರೀಕ್ಷೆ ಏನಂತ ಹೇಳಿದರೆ, ನಮ್ಮ ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನ, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವರು ಎಂಬುದಾಗಿ. ದೇವರು ದೂರವಾದಂಥ ಬೇರ್ಪಟ್ಟಂಥ ಮನುಷ್ಯನ ಸಂಗಡ ತಿರುಗಿ ವಾಸಿಸಬೇಕು, ಮನುಷ್ಯರ ಜೊತೆಯಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಅಂಥ ಒಂದು ದೇವರ ಬಯಕೆಯನ್ನು ನಾವು ಈಡೇರಿಸಬೇಕಂತ ಹೇಳಿದರೆ, ಇವತ್ತು ನಾವು ದೇವರ ಸಂಗಡ, ದೇವರ ಜೊತೆಯಲ್ಲಿ ನಿರಂತರಕ್ಕೂ ನಿತ್ಯಕ್ಕೂ ನಾವು ಜೀವಿಸಬೇಕೆಂಬತಕ್ಕಂಥ ಮನಸ್ಸು, ಆಲೋಚನೆ ನಿಮ್ಮಲ್ಲಿ ಇರೋದಾದರೆ
ನಾವು ಏನು ಮಾಡಬೇಕು, ಯಾವ ರೀತಿಯಲ್ಲಿ ದೇವರ ಜೊತೆಗೆ ದೇವರ ಸಂಗಡ ನಾವು ಹೊಂದಾಣಿಕೆಯಾಗಿ ಹೋಗ್ತಕ್ಕಂಥದ್ದು. ಕೇವಲ ಒಂದೇ ಒಂದು ಕೆಟ್ಟ ನಿರ್ಧಾರ ಮನುಷ್ಯನನ್ನು ದೇವರಿಂದ ಬೇರ್ಪಡಿಸುತ್ತೆ ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆ ಒಂದು ಪಾಪದ ದೆಸೆಯಿಂದ, ಪಾಪದ ನಿಮಿತ್ತವಾಗಿ ಮನುಷ್ಯ ದೇವರಿಂದ ಬೇರ್ಪಟ್ಟ, ದೇವರನ್ನು ಬಿಟ್ಟು ದೂರ ಉಳಿಬೇಕಾಯಿತು. ಆದರೆ ದೇವರು ತಿರುಗಿ ಆ ಪಾಪದ ನಿಮಿತ್ತವಾಗಿ ಉಂಟಾದಂಥ ಆ ಬೇರ್ಪಡುವಿಕೆ, ಆ ದೂರದ ಒಂದು ನಿಮಿತ್ತ ದೇವರು ಆ ಪಾಪಕ್ಕೆ ಬಿಡುಗಡೆಯನ್ನು, ಆ ಪಾಪಕ್ಕೆ ವಿಮುಕ್ತಿಯನ್ನು ಉಂಟು ಮಾಡಿ ತನ್ನ ಒಂದು ಬಲಿದಾನದ ಮೂಲಕವಾಗಿ, ತನ್ನ ಒಂದು ಯಜ್ಞದ ಮೂಲಕವಾಗಿ ದೇವರೇನು ಮಾಡ್ತಾ ಇದ್ದಾನೆ, ತಿರುಗಿ ಮನುಷ್ಯರನ್ನು ತನ್ನೊಟ್ಟಿಗೆ ಸೇರಿಸ್ಕೊಳ್ಬೇಕು, ತಿರುಗಿ ಮನುಷ್ಯರ ಸಂಗಡ ನಾನು ವಾಸಿಸಬೇಕು. ಅದಕ್ಕೆ ವಾಕ್ಯ ಭಾಳ ಚೆನ್ನಾಗಿ ಹೇಳುತ್ತೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಇವತ್ತು ದೇವರು ನಮ್ಮ ಸಂಗಡ ಇರುತ್ತಾನೆ, ನಾವು ಆತನಿಗೆ ಪ್ರಜೆಗಳಾಗಿ ನಿರಂತರಕ್ಕೂ ನಿತ್ಯಕ್ಕೂ ಜೀವಿಸುವಂಥ ಒಂದು ಅವಕಾಶವನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ ಪ್ರಿಯರೇ. ಸೊ ಈ ಒಂದು ಅವಕಾಶವನ್ನು ಪಡಿಬೇಕಂತ ಹೇಳಿದರೆ ಕೆಲವೊಂದು ನಿಯಮಗಳಿದೆ, ಕೆಲವು ರೂಲ್ಸ್ಗಳಿದೆ. ಏನು ಆ ನಿಯಮಗಳು? ಯಾವ ಒಂದು ವಿಚಾರಗಳನ್ನು ನಾವು ಹಿಂಬಾಲಿಸೋದಾದರೆ, ನಮ್ಮ ಜೀವಿತದಲ್ಲಿ ನಾವು ಅನುಸರಿಸೋದಾದರೆ ದೇವರು ತಾನೇ ನಮ್ಮ ಸಂಗಡ ನಿರಂತರಕ್ಕೂ ಇರಲಿಕ್ಕೆ ಹೋಗ್ತಾನೆ. ನಮ್ಮ ಸತ್ಯವೇದವನ್ನು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನಕ್ಕೆ ನಾವು ತಿರುಗಿಸೋಣ. ಇಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಕಡೆ ಮಾತೇನೆಂದರೆ ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಿಂದಿರ್ರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಇಲ್ಲಿ ವಾಕ್ಯವನ್ನು ನೋಡ್ರಿ, ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ದೇವರು ಪ್ರೀತಿಯನ್ನು, ಶಾಂತಿಯನ್ನು ಕೊಡುವಂಥ ಆ ದೇವರು ನಿಮ್ಮ ಸಂಗಡ ಇರುವನು. ಆತನು ನಿಮ್ಮ ಸಂಗಡ ಇರಬೇಕಂತ ಹೇಳಿದರೆ ಈ ಮೇಲೆ ಹೇಳಿರ್ತಕ್ಕಂಥ ಕೆಲವು ಗುಣಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಸರಿಸಲೇಬೇಕು, ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸ್ಕೊಳ್ಳೇಬೇಕು. ಆ ಗುಣಗಳು ಏನಂತ ವಾಕ್ಯ ಹೇಳುತ್ತೆ ನೋಡ್ರಿ. ಕಡೆ ಮಾತೇನೆಂದರೆ ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ, ಸಮಾಧಾನದಿಂದ ಇರ್ರಿ. ಇದು ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಭಕ್ತನಾದ ಪೌಲನು ಆತನ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ ಆತನು ಭಾಳಷ್ಟು ಸರಳವಾದಂಥ, ಭಾಳ ಸುಗಮವಾದಂಥ ಕೆಲವು ಗುಣಗಳನ್ನು, ಕೆಲವು ನಿಯಮಗಳನ್ನು ಆತನು ತಿಳಿಸ್ತಾ ಇದ್ದಾನೆ. ಆ ನಿಯಮಗಳನ್ನು ನಾವು ಅನುಸರಿಸುವಾಗ ದೇವರು ನಮ್ಮ ಸಂಗಡ ಇರುವಂಥವನಾಗಿದ್ದಾನೆ. ನಾವು ನೋಡ್ತೇವೆ, ಮೊದಲನೇ ಒಂದು ಅಂಶ ಸಂತೋಷ ಪಡಿರಿ, ಬಿ ಜಾಯ್ಫುಲ್ ಅಂತ ಹೇಳುತ್ತೆ. ದೇವರಿಗೋಸ್ಕರ ನಾವು ಸಂತೋಷಿಸ್ತಕ್ಕಂಥದ್ದು. ಹೌದು, ದೇವರಿಗೋಸ್ಕರ ನಾವು ಸಂತೋಷ ಪಡ್ತಕ್ಕಂಥದ್ದು ಭಾಳ ಒಳ್ಳೆಯ ಸ್ವಭಾವ, ಒಳ್ಳೆಯ ಗುಣ. ಕೆಲವೊಂದು ಸಾರಿ ಕ್ರೈಸ್ತ ಜೀವಿತಗಳಲ್ಲಿ ನಾವು ನೋಡ್ತೇವೆ, ಈ ಸಂತೋಷದ ಕೊರತೆ ಭಾಳಷ್ಟಿದೆ ಪ್ರಿಯರೇ. ಸಂತೋಷದ ಜೀವಿತ ನಮ್ಮ ಜೀವಿತ ಆಗಿರೋದಿಲ್ಲ. ಕೆಲವೊಂದು ಸಾರಿ ದುಃಖಗಳು, ದುಗುಡಗಳು, ಕೆಲವೊಂದು ಸಾರಿ ಕಷ್ಟಗಳು, ಕಾರ್ಪಣ್ಯಗಳು ನಮ್ಮ ಜೀವಿತವನ್ನು ತುಂಬಿಕೊಂಡಿರುತ್ತೆ. ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಗಳಲ್ಲಿ, ಕಷ್ಟದ ಹಾದಿಗಳಲ್ಲಿ, ಇಕ್ಕಟ್ಟಾದ ಬಾಗಿಲಿನಲ್ಲಿ ನಾವು ಸಾಕ್ತೇವೆ. ಪ್ರಯಾಸದ ಜೀವಿತ ನಮ್ಮದಾಗಿರುತ್ತೆ. ಆದರೆ ವಾಕ್ಯ ನಮ್ಗೆ ಹೇಳುತ್ತೆ, ನೀವು ಸಂತೋಷ ಪಡ್ರಿ. ಹಾಗಾದರೆ ಈ ಒಂದು ಕಷ್ಟಗಳ ಮಧ್ಯೆ, ಸವಾಲುಗಳ ಮಧ್ಯೆ, ಈ ಇಕ್ಕಟ್ಟಿನ ಮಧ್ಯೆ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯವೇ? ನಾವು ನೋಡೋಣ, ಸತ್ಯವೇದದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 16ರಿಂದ 25ನೇ ವಚನವನ್ನು ನಾವು ಗಮನಿಸೋದಾದರೆ ಪ್ರಿಯರೇ, ಈ ಪತ್ರಿಕೆಯನ್ನು ಬರೆದಿರ್ತಕ್ಕಂಥ ಸಂತೋಷ ಪಡ್ರಿ ಎಂಬುದಾಗಿ ಹೇಳಿರುವಂಥ ಪೌಲನ ಜೀವಿತದ ಉದಾಹರಣೆಯನ್ನೇ ನಾವು ನೋಡಬೇಕು. ಆ ಪೌಲ ಈ ಒಂದು ಮಾತನ್ನು ಆತ ಬರಿತಾ ಇದ್ದಾನೆ ಅಂತ ಹೇಳಿದರೆ ಅದನ್ನು ಆತನ ಅನುಭವದಿಂದ ಈ ಮಾತುಗಳನ್ನು ಆತ ಬರಿತಾ ಇದ್ದಾನೆ. 16ನೇ ಅಧ್ಯಾಯದಲ್ಲಿ ನೀವು ಗಮನಿಸೋದಾದರೆ ಪೌಲನ ಜೀವಿತದಲ್ಲಿ ಒಂದು ದೊಡ್ಡ ಘಟನೆ ನಡೆಯುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿ ಪಟ್ಟಣದಲ್ಲಿ ಆತ ಸೇವೆ ಸಲ್ಲಿಸುವಂಥ ಕೆಲವು ದಿವಸಗಳಲ್ಲಿ ಏನಾಗುತ್ತೆ, ಒಬ್ಬ ಗಾರುಡ ಗಾತಿಯಾದ ಹೆಂಗಸು
ಇವರು ದೇವರ ಸುವಾರ್ತೆಯನ್ನು ಸಾರುವಾಗ ಇವರ ಹಿಂದೆ ಆಕೆ ಏನು ಮಾಡ್ತಾ ಇದ್ಲು, ಇವರು ದೇವರ ಮನುಷ್ಯರು, ದೇವರ ಭಕ್ತರೆಂಬುದಾಗಿ ಅವರ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ಲು. ಆಕೆ ಆ ರೀತಿಯಾಗಿ ಹೇಳುವುದರಿಂದ ಇವರು ಬಹಳ ಬೇಸತ್ತು ಆಕೆಯ ಮೈಯಲ್ಲಿದ್ದಂಥ ದೆವ್ವವನ್ನು ಇವರು ಹೋಗಲಾಡಿಸಿದ್ರೆಂಬುದನ್ನು ನೋಡ್ತೇವೆ. ಯಾವಾಗ ಆಕೆಯಲ್ಲಿದ್ದಂಥ ದೆವ್ವ ಹೊರಟೋಯ್ತು, ಆಕೆ ಯಜಮಾನರಿಗೆ ಬಹಳಷ್ಟು ನಷ್ಟ ಉಂಟಾಯಿತು ಪ್ರೇರೆ. ಆ ನಷ್ಟದಿಂದಾಗಿ ಆಕೆಯ ಯಜಮಾನರು ಈ ಪೌಲ ಸೀಲರನ್ನು ಹಿಡಿಸಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕ್ತಾರೆ. ಆ ಸೆರೆಮನೆಯಲ್ಲಿ ಹಾಕಿದಾಗ ಅವರ ಒಂದು ಜೀವಿತ ಯಾವ ರೀತಿಯಲ್ಲಿ ಅವರ ಜೀವಿತ ಬದಲಾಯಿತು ಎಂಬುದಾಗಿ ನಾವು ನೋಡೋದಾದರೆ, ನಮ್ಮ ಸತ್ಯವೇದವನ್ನು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ, ಮಧ್ಯರಾತ್ರಿಯಲ್ಲಿ ಅವರು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದರು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಮನೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಭೂಕಂಪ ಉಂಟಾಯಿತು. ಆ ಮಹಾ ಭೂಕಂಪದಿಂದ ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಇಲ್ಲಿ ನಾವು ನೋಡ್ತೇವೆ, ಈ ಪೌಲನ ಜೀವಿತದ ಆ ಒಂದು ದಿವಸ ಆತನು ಸುವಾರ್ತೆಯ ನಿಮಿತ್ತವಾಗಿ, ಸೇವೆಯ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ ಭಾಳಷ್ಟು ಬಾಧೆಗಳನ್ನು, ಕಷ್ಟಗಳನ್ನು ಅನುಭವಿಸಿದಂಥ ವ್ಯಕ್ತಿ. ಇಲ್ಲಿಯೂ ಸಹ ಇಂಥದೇ ಒಂದು ಘಟನೆ. ಸೆರೆಮನೆಯಲ್ಲಿದ್ದಾರೆ, ಅವರ ಕೈ ಕಾಲುಗಳಿಗೆ ಕೋಳಗಳನ್ನು ಹಾಕಿದ್ದಾರೆ, ಬೇಡಿಗಳಿಂದ ಅವರನ್ನು ಬಂಧಿಸಿದ್ದಾರೆ. ಆ ಒಂದು ಸಮಯದಲ್ಲಿ ಮಧ್ಯರಾತ್ರಿಯ ಸಮಯ. ಸಾಮಾನ್ಯವಾಗಿ ನಮ್ಮ ಒಂದು ಜೀವಿತದಲ್ಲಿ ಏನಾದರೂ ಇಂಥ ಒಂದು ಪರಿಸ್ಥಿತಿ ಎದುರಾದರೆ ನಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿರುತ್ತೆ, ಆ ಸಮಯದಲ್ಲಿ ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿರುತ್ತೆ ಅಂತ ನೀವು ಆಲೋಚನೆ ಮಾಡಿರಿ. ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ? ನಾವು ನಗನಾಗ್ತಾ ಇರಲಿಕ್ಕೆ ಸಾಧ್ಯನಾ? ನಾವು ದೇವರಲ್ಲಿ ಆನಂದ ಪಡಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಭಾಳ ದುಃಖ ಪಡ್ತೀವಿ. ಎಂಥ ಪರಿಸ್ಥಿತಿ ನಮಗೆ ಬಂತಲ್ಲ ಸ್ವಾಮಿ, ನಿನಗೋಸ್ಕರ ಜೀವನ ಮಾಡ್ತಾ ಇದ್ದೀವಿ, ನಿನ್ನ ಸುವಾರ್ತೆ ಸಾರೋದಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೀವಿ, ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೀವಿ, ನಿನಗೆ ಬದ್ಧರಾಗಿ ಜೀವಿಸ್ತಾ ಇದ್ದೀವಿ, ನಿನ್ನ ಕಾರ್ಯ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಯಾಕೆ ಇಂಥ ಪರಿಸ್ಥಿತಿ, ನಮಗೆ ಯಾಕೆ ಇಂಥ ಒಂದು ಶಿಕ್ಷೆ, ನಮಗೆ ಯಾಕೆ ಸೆರೆಮನೆ ಎಂಬುದಾಗಿ ಅನೇಕರು ನಾವು ದೇವರನ್ನು ಮೂದಲಿಸುವಂಥ ಒಂದು ಮಾತುಗಳನ್ನ ನಾವು ಆಡ್ತೀವಿ. ಆದರೆ ಈ ಪೌಲ ಸೀಲರನ್ನು ನೋಡ್ರಿ, ಆ ಮಧ್ಯರಾತ್ರಿಯಲ್ಲಿ ಆ ಬೇಡಿಗಳ ಕೋಳಗಳ ಮಧ್ಯದಲ್ಲಿ ಸೆರೆಮನೆಗಳಲ್ಲಿ ಅವರಿದ್ದಾರೆ. ಆದರೆ ಅವರೇನು ಮಾಡ್ತಾ ಇದ್ದಾರೆ? ದೇವರಿಗೆ ಸ್ತುತಿ ಪದಗಳನ್ನ ಆಡಿ ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ರು ಎಂಬುದಾಗಿ ನೋಡ್ತೇವೆ. ಆ ಸ್ತುತಿ ಪದಗಳನ್ನ ಆಡುವಾಗ ಆ ಸೆರೆಮನೆಯಲ್ಲಿದ್ದಂಥ ಬೇರೆ ಎಲ್ಲರೂ ಸಹ ಆ ಸ್ತುತಿ ಪದಗಳನ್ನ ಭಾಳ ಲಕ್ಷ್ಯವಿಟ್ಟು ಅವರು ಕೇಳ್ತಾ ಇದ್ದಾರೆ. ನೋಡ್ರಿ, ಆ ಕಷ್ಟದ ಸಮಯದಲ್ಲೂ ಸಹ ಅವ್ರಲ್ಲೇನಾಗ್ತಾ ಇದೆ? ದೇವರ ಮೇಲಿನ ಭಕ್ತಿ, ಆ ಸಂತೋಷ, ಆ ಆಧ್ಯಾತ್ಮಿಕವಾದಂಥ ಆನಂದವನ್ನು ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ. ಸೊ ಅವರ ಆ ಒಂದು ಸಂತೋಷದ ನಿಮಿತ್ತ ಏನಾಯಿತು? ಮಹಾಭೂಕಂಪ ಉಂಟಾಯಿತು. ಆ ಸೆರೆಮನೆಯ ಬೇಡಿಗಳು, ಕದಗಳು ಕಳಚಿ ಬಿದ್ದು ಎಂಬುದ ವಾಕ್ಯ ಹೇಳುತ್ತೆ. ಇವತ್ತು ಕ್ರೈಸ್ತರಾಗಿ ನಮ್ಮ ಒಂದು ಜೀವಿತದಲ್ಲಿ ಪೌಲನು ಹೇಳುವ ರೀತಿಯಲ್ಲಿ ನಾವು ಕರ್ತನಲ್ಲಿ ಸಂತೋಷ ಪಡ್ತಕ್ಕಂಥದ್ದು ಬಹಳ ಮುಖ್ಯ ಪ್ರೇರೆ. ವಾಕ್ಯದಲ್ಲಿ ಹೇಳುತ್ತೆ, ಕಡೆಯ ಮಾತೇನೆಂದರೆ ಸಹೋದರರೇ ಸಂತೋಷ ಪಡ್ರಿ. ನಾವು ಎಲ್ಲ ಸಮಯದಲ್ಲಿ, ಅದು ಕಷ್ಟ ಇರ್ಬೋದು, ಸಂಕಟ ಇರ್ಬೋದು, ನೋವಿರ್ಬೋದು, ಯಾತನೆ ಇರ್ಬೋದು, ಹಿಂಸೆಗಳಿರ್ಬೋದು, ನೀವು ಸಂತೋಷ ಪಡ್ರಿ. ನಮ್ಮ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ನೀವು ತಿಳಿದು ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವೆಂದು ಎಣಿಸಿರಿ. ನಾನಾಕರವಾದಂಥ ಕಷ್ಟಗಳನ್ನು ಬಿದ್ದಾಗ ಆ ಕಷ್ಟಗಳು ನಿಮಗೇನುಂಟು ಮಾಡುತ್ತೆ? ತಾಳ್ಮೆಯನ್ನು, ನಂಬಿಕೆಯನ್ನು ಉಂಟು ಮಾಡುತ್ತೆ ಎಂಬುದಾಗಿ ನೀವು ತಿಳ್ಕೊಂಡು ಆ ಕಷ್ಟಗಳಲ್ಲಿ ಬರುವಾಗ, ಆ ಪರಿಶೋಧನೆಗಳಿಗೆ ನೀವು ಒಳಗಾಗುವಾಗ ಅದನ್ನು ಆನಂದಕರವೆಂಬುದಾಗಿ ನೀವು ಎಣಿಸ್ರಿ ಎಂಬುದ ವಾಕ್ಯ ಹೇಳುತ್ತೆ. ಅದನ್ನು ಆನಂದಕರವೆಂಬುದಾಗಿ ನೀವು ಎಣಿಸ್ರಿ. ಇವತ್ತು ದೇವರ ಮಕ್ಕಳಾಗಿ ನಾವು ಕಷ್ಟಗಳಲ್ಲಿ, ಪರಿಶೋಧನೆಗಳಲ್ಲಿ, ಸಂಕಟಗಳಲ್ಲಿ ಆನಂದ ಪಡಲಿಕ್ಕೆ ಸಾಧ್ಯವೇ? ಆದರೆ ಪೌಲ ನಮ್ಗೆ ಹೇಳ್ತಾ ಇದ್ದಾನೆ, ನೀವು ಸಂತೋಷ ಪಡ್ರಿ, ದೇವರಿಗೋಸ್ಕರ ಕಷ್ಟಪಡುವಾಗ ಆನಂದ ಪಡ್ರಿ. ಯಾಕಂತ ಹೇಳಿದರೆ ಹೆಚ್ಚಿನ ತಾಳ್ಮೆಯನ್ನು ನೀವು ಹೊಂದಿಕೊಳ್ತೀರಾ, ಹೆಚ್ಚಿನ ತಾಳ್ಮೆ ನೀವು ಪಡ್ಕೊಳ್ತೀರಾ. ಹೌದು, ಈ ಒಂದು ವಾಕ್ಯದಲ್ಲಿ ಹೇಳೋ ಪ್ರಕಾರ
ನಾವು ಸಂತೋಷ ಪಟ್ಟಾಗಲೇ, ಕಷ್ಟ ಸಮಯದಲ್ಲೂ ಸಹ ದೇವರಿಗೋಸ್ಕರ ನಾವು ಆನಂದಕರವಾಗಿ ಜೀವಿಸುವಾಗ ದೇವರು ನಮ್ಮ ಸಂಗಡ ಇರ್ತಾನೆ. ಅವರು ಆ ಒಂದು ಸೆರೆಮನೆಯಲ್ಲಿ ಸಂತೋಷವಾಗಿದ್ದರು, ಕಷ್ಟದಲ್ಲಿದ್ದರು, ದೇವರು ಅವ್ರ ಸಂಗಡ ಇದ್ನು. ಭೂಕಂಪ ಉಂಟಾಯಿತು, ಸೆರೆಮನೆಗಳು ಕದಗಳು ಮುರಿಯಲ್ಪಡ್ತು, ಬೇಡಿಗಳು ಕಳಿಸಲ್ಪಡ್ತು. ಇವತ್ತು ನಾವು ಕ್ರೈಸ್ತರಾಗಿ ನಮ್ಮ ಒಂದು ಜೀವಿತದಲ್ಲಿಯೂ ಸಹ ದೇವರು ನಮ್ಮ ಸಂಗಡ ನಿರಂತರಕ್ಕೂ ಇರ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ, ಇರ್ತಾನೆ ಅಂತ ದೇವರು ನಮ್ಮ ಸಂಗಡ ಇರಬೇಕಂತ ಹೇಳಿದರೆ ನಾವು ಸಂತೋಷಿಸಬೇಕಾಗಿದೆ. ನಾವು ಎರಡನೇ ಒಂದು ಅಂಶವನ್ನು ನೋಡೋಣ. ವಾಕ್ಯದಲ್ಲಿ ಮುಂದೆ ನಾವು ನೋಡುವ ಹಾಗೆ ಕ್ರಮಪಡಿಸಿಕೊಳ್ಳಿರಿ. ಮೊದಲನೇದಾಗಿ ನೀವು ಸಂತೋಷ ಪಡ್ರಿ, ಈಗ ಕ್ರಮಪಡಿಸಿಕೊಳ್ಳಿರಿ. ಕ್ರೈಸ್ತ ಜೀವಿತದಲ್ಲಿ ಭಾಳ ಮುಖ್ಯವಾದಂಥ ಒಂದು ಅಂಶ ಏನಂತ ಹೇಳಿದರೆ ನಾವು ಕ್ರಮಪಡಿಸ್ಕೊಳ್ತಕ್ಕಂಥದ್ದು, ಕ್ರಮವಾಗಿ ಜೀವಿಸ್ತಕ್ಕಂಥದ್ದು. ಶಿಸ್ತು ಕ್ರಮ ಅನ್ನುವಂಥದ್ದು ಕ್ರೈಸ್ತರ ಜೀವಿತದ ಒಂದು ಅವಿಭಾಜ್ಯ ಅಂಗವಾಗಿರಬೇಕು. ಯಾರ ಜೀವಿತದಲ್ಲಿ ಶಿಸ್ತು ಕ್ರಮ ಇರೋದಿಲ್ಲ ಅಂಥವರ ಜೀವಿತ ದೇವರಿಗೆ ಮೆಚ್ಚುಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕ್ರಮವಾಗಿರಬೇಕು. ಯಾಕಂದರೆ ನಮ್ಮ ದೇವರು ಸಹ ಕ್ರಮವುಳ್ಳಂಥ ದೇವರು. ನಾವು ದೇವರ ಕಾರ್ಯಗಳನ್ನ ನೋಡುವಾಗ ಎಷ್ಟು ಕ್ರಮಬದ್ಧವಾಗಿ ದೇವರು ಆ ಕಾರ್ಯಗಳನ್ನ ನೆರವೇರಿಸ್ತಾನೆ. ಉದಾಹರಣೆಗೆ ನಾವು ಸೃಷ್ಟಿ ಕಾರ್ಯವನ್ನು ನೋಡ್ಬೋದು. ದೇವರ ಸೃಷ್ಟಿಯನ್ನು ನೀವು ಗಮನಿಸ್ರಿ. ಕೆಲವೊಂದು ಸಾರಿ ಈ ಸೃಷ್ಟಿಯ ಕಥೆಗಳನ್ನ ನಾವು ಓದುವಾಗ ಸಾಮಾನ್ಯವಾಗಿ ನಾವು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಆ ಸೃಷ್ಟಿ ಕಥೆಗಳಲ್ಲಿ ನೀವು ಗಮನಿಸೋದಾದರೆ ದೇವರ ಕ್ರಮ ಏನಂತ ನಮಗೆ ಗೊತ್ತಾಗುತ್ತೆ. ಪ್ರಾರಂಭದಲ್ಲೇ ಮೊದಲನೇ ವಚನದಲ್ಲಿ ಹೇಳುತ್ತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆಯೋ ಬರಿದಾಗಿಯೂ ಇತ್ತು ಅಂತ. ಸೊ ಅಂಥ ಕ್ರಮವಿಲ್ಲದಂಥ ಆ ಭೂಮಿಗೆ ದೇವರೇನು ಮಾಡಿದರು, ಒಂದು ಕ್ರಮವನ್ನು ತೆಗೆದುಕೊಂಡು ಬರ್ತಾರೆ. ಭೂಮಿ ಅಂತ ಹೇಳುವಾಗ ಅದು ಹೀಗೆ ಇರಬೇಕು, ನೀರು ಅಂತ ಹೇಳುವಾಗ ಅದು ಹೀಗೆ ಇರಬೇಕು. ಆ ಭೂಮಿ ಮತ್ತು ನೀರು ಅದು ಬೇರ್ಪಟ್ಟು ವಿಭಜವಾಗಿ ಅದು ಪ್ರತ್ಯೇಕವಾಗಿ ಇರಬೇಕೆಂಬುದಾಗಿ ದೇವರು ಕ್ರಮಬದ್ಧವಾಗಿ ಅದನ್ನು ನಿರ್ಮಾಣ ಮಾಡುವಂಥದ್ದು. ಅದರ ಸೃಷ್ಟಿ ಎಲ್ಲವನ್ನು ಗಮನಿಸುವಾಗ ಆಯಾ ದಿನದಲ್ಲಿ ಕ್ರಮಬದ್ಧವಾಗಿ ಕ್ರಮಾನುಸಾರವಾಗಿ ದೇವರು ಪ್ರತಿಯೊಂದನ್ನು ಸೃಷ್ಟಿ ಮಾಡ್ತಾನೆ. ಮನುಷ್ಯನ ಜೀವಿತಕ್ಕೆ ಅವಶ್ಯಕವಾದಂಥ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಮೊದಲು ಸೃಷ್ಟಿ ಮಾಡಿ ನಂತರ ದೇವರು ಆ ತೋಟಕ್ಕೆ, ಆ ಏದೇನ್ ತೋಟಕ್ಕೆ ಮನುಷ್ಯನನ್ನು ತೆಗೆದುಕೊಂಡು ಬರೋದನ್ನು ನೋಡ್ತೇವೆ. ಇವತ್ತು ದೇವರು ಕ್ರಮಬದ್ಧವಾಗಿ ಪ್ರತಿಯೊಂದನ್ನು ಸಹ ಉಂಟು ಮಾಡಿದ್ದಾನೆ. ದೇವರು ಮೊದಲು ಮನುಷ್ಯನ ಉಂಟು ಮಾಡಿ ಅನಂತರ ಬೇರೆದೆಲ್ಲವನ್ನು ದೇವರು ಮಾಡಲಿಲ್ಲ. ಮನುಷ್ಯನಿಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲವನ್ನು ಸೃಷ್ಟಿ ಮಾಡಿ ಅದಾದ ನಂತರ ದೇವರು ಆ ಕೊನೆಯ ದಿವಸದಲ್ಲಿ ಅಥವಾ 6ನೇ ದಿವಸದಲ್ಲಿ ಮನುಷ್ಯನ ಉಂಟು ಮಾಡೋದಂತ ನೋಡ್ತೇವೆ. ದೇವರು ಕ್ರಮವುಳ್ಳಂಥ ದೇವರು. ಆತನನ್ನು ಹಿಂಬಾಲಿಸ್ತಕ್ಕಂಥ ನಾವು ಸಹ ಕ್ರಮಬದ್ಧವಾಗಿ ಆರಾಧಿಸಬೇಕು. ಒಂದು ಸಾರಿ ಆರೋನನಿಗೆ ದೇವರು ಹೇಳುವಂಥದ್ದು, ದೇವರನ್ನು ಆರಾಧಿಸುವ ಕ್ರಮದ ಕುರಿತಾಗಿ ದೇವರಲ್ಲಿ ಮಾತಾಡ್ತಾರೆ. ಆರೋನನು ಮತ್ತು ಆತನ ಮಕ್ಕಳು ಮನಸ್ಸೋ ಇಚ್ಛೆ ದೇವಾಲಯಕ್ಕೆ ಹೋಗ್ತಾಯಿದ್ರು, ದೇವರ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾಯಿದ್ರು. ಆದರೆ ದೇವರಿಗೆ ಅದು ಇಷ್ಟವಾಗಲಿಲ್ಲ ಪ್ರಿಯರೇ. ದೇವರು ಮೋಶೆಗೆ ಹೇಳ್ತಾರೆ, ಅವರು ಮಹಾಪರಿಶುದ್ಧಕ್ಕೆ ಸ್ಥಳಕ್ಕೆ ಬರುವಾಗ ಅವರ ಕ್ರಮವಿಲ್ಲದೆ ಅವರು ಬರೋದಾದರೆ ಅವರು ಸಾಯುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಅವರು ಯಾವಾಗಲೂ ದೇವರ ಆಲಯಕ್ಕೆ ಬರುವಾಗ ಅವರು ಕ್ರಮಪಡಿಸ್ಕೊಳ್ಬೇಕು. ಅವರು ಸ್ನಾನ ಮಾಡ್ಕೊಳ್ಬೇಕು, ನಾರಿನ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು. ಅದಾದ ನಂತರ ತಮ್ಮನ್ನು ಶುದ್ಧ ಮಾಡಿಕೊಂಡು ದೇವಾಲಯಕ್ಕೆ ಬರಬೇಕೆಂಬುದಾಗಿ ದೇವರು ಯಾಜಕಕಾಂಡ 16ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ನೋಡ್ತೇವೆ. ಯಾವಾಗಲೂ ಸಹ ದೇವರು ಕ್ರಮವನ್ನು ಇಷ್ಟಪಡುವವನಾಗಿದ್ದಾನೆ, ಮೆಚ್ಚುವವನಾಗಿದ್ದಾನೆ ಪ್ರೇರೆ. ಆ ಕಾರಣದಿಂದ ಇವತ್ತು ದೇವರು ನಮಗೂ ಸಹ ಹೇಳುವಂಥದ್ದು, ನಿಮ್ಮನ್ನು ನೀವು ಕ್ರಮಪಡಿಸ್ಕೊಳ್ರಿ, ಕ್ರಮಬದ್ಧವಾಗಿ ಜೀವಿಸ್ರಿ. ಅದಕ್ಕೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಆತನ ಮಾದರಿಯನ್ನು ನಮಗೆ ಬಿಟ್ಟು ಹೋಗಿದ್ದಾನೆ. ಯೇಸು ಸ್ವಾಮಿಯ ಮಾದರಿಯ ಜೀವಿತ ಇವತ್ತು ನಮಗೆ ಒಂದು ದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ. ನಾವು ಯಾವುದೇ ಕಾರ್ಯಗಳನ್ನ ಮಾಡುವಾಗ, ಯಾವುದೇ ಗೊಂದಲಗಳು ನಮಗೆ ಬರುವಾಗ ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯೋರಾಗಿರಬೇಕು. ಅದು ಮಾತ್ರ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥ ಮಾರ್ಗ. ಯಾಕೆಂದರೆ ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಸ್ವಾಮಿಯೇ ನಮಗೆ ಇವತ್ತು ಮಾರ್ಗವಾಗಿದ್ದಾನೆ. ನಾವು ಯಾರೋ ಏನೋ ಹೇಳಿದರು, ಯಾರೋ ಇನ್ನೊಂದು ವಿಚಾರ ಹೇಳಿದರು, ಈ ರೀತಿಯಲ್ಲಿ ಬೋಧನೆ ಮಾಡಿದರು, ಇಂಥ ಉಪದೇಶ ಕೊಟ್ಟರು, ಅನೇಕ ಗಲಿಬಿಲಿಗೆ ನಾವು ಒಳಗಾಗ್ತೀವಿ. ಆದರೆ ಸ್ವಾಮಿ ಹೇಳ್ತಾರೆ, ನನ್ನ ಹೆಜ್ಜೆ ಜಾಡಿನಲ್ಲಿ ನೀವು ನಡೀರಿ. ಇದು ಸ್ವಾಮಿ ಭಾಳ ಶ್ರೇಷ್ಠ ಮಾದರಿಯನ್ನು ನಮಗೆ ಕೊಟ್ಟಿರುವಾಗ ಆ ಮಾದರಿಯ ಪ್ರಕಾರ ಜೀವಿಸ್ತಕ್ಕಂಥದ್ದು ಭಾಳ ಮುಖ್ಯ ಪ್ರೇರೆ. ಮುಂದೆ 3ನೇ ಅಂಶವನ್ನು ನೋಡ್ತೇವೆ. ಇದೇ 2 ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ. ಕಡೆ ಮಾತೇನೆಂದರೆ ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರ್ರಿ. ಈ ಧೈರ್ಯ ಅಂತಕ್ಕಂಥದ್ದು ಕ್ರೈಸ್ತ ಭಕ್ತರಿಗೆ ಭಾಳ ಮುಖ್ಯ. ಸತ್ಯವೇದ ಚರಿತ್ರೆಯಲ್ಲಿ
ಅನೇಕ ಭಕ್ತರನ್ನು ನಾವು ಗಮನಿಸ್ಬೋದು. ಅವರೆಲ್ಲರೂ ಸಹ ಧೈರ್ಯದಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನ ಸಾಧಿಸಿದ್ದಾರೆ. ಮೋಶೆ ಜೀವಿತವನ್ನು ನೋಡುವಾಗ ಆ ದೊಡ್ಡ ಫರೋಹನ ಮುಂದೆ ಆತನು ಹೋಗಿ ನಿಂತ್ಕೊಳ್ಬೇಕಂತ ಸಮಯದಲ್ಲಿ ಆ ಐಗುಪ್ತ ದೇಶದಲ್ಲಿಯೇ ಆತನೇನು ಮಾಡಿದ್ದ, ಒಂದು ಕೊಲೆ ಮಾಡಿ ತಲೆ ಮರೆಸ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ. ಆದರೆ ಕೆಲವೇ ವರ್ಷಗಳಲ್ಲಿ ದೇವರು ಆತನ ಮರಳಿ ತೆಗೆದುಕೊಂಡು ಬಂದಾಗ ದೇವರ ಬಲದಿಂದ ಅವನೇನು ಮಾಡ್ದ, ಧೈರ್ಯವನ್ನು ಪಡ್ಕೊಂಡ. ಆ ಫರೋಹನ ಮುಂದೆ ಹೋಗಿ ಆತನು ನಿಂತು ಮಾತಾಡುವಾಗ, ನನ್ನ ಜನರಿಗೆ ನೀನು ಬಿಡುಗಡೆಯನ್ನು ಕೊಡಬೇಕು, ನನ್ನ ಜನರನ್ನು ಹೋಗಗೊಡಿಸ್ಬೇಕೆಂಬುದಾಗಿ ಆತನು ಹೇಳುವಂಥ ಸಮಯದಲ್ಲಿ ಒಂದು ದೊಡ್ಡ ಧೈರ್ಯ ಅವನಿಗೆ ಬೇಕಾಗಿತ್ತು. ಆತನಲ್ಲಿ ನಿಜವಾಗಿಯೂ ಆ ಒಂದು ಹೇಡಿತನ, ಅಂಜುಬುರುಕುತನ ಇತ್ತು. ಆದರೆ ಸ್ವಾಮಿ ಆತನ ಜೊತೆಯಲ್ಲಿರುವಾಗ ಆತನಲ್ಲಿರ್ತಕ್ಕಂಥ ಎಲ್ಲ ಹೇಡಿತನವನ್ನು ಆತನು ತೆಗೆದು ಧೈರ್ಯವುಳ್ಳವನಾಗಿ ಅವನು ದೇವರ ಮುಂದೆ ಹೋಗಿ ನಿಂತ, ಆ ಫರೋಹನ ಮುಂದೆ ಹೋಗಿ ನಿಂತ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಕ್ರೈಸ್ತರಂತ ನಮಗೆ ಈ ಧೈರ್ಯ ಅನ್ನುವಂಥದ್ದು ಭಾಳ ಮುಖ್ಯ ಪ್ರೇರೆ. ಸತ್ಯವೇದದಲ್ಲಿ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ, 2 ಕೊರಿಂಥ 4ನೇ ಅಧ್ಯಾಯ 16ನೇ ವಚನವನ್ನು ನೀವು ಗಮನಿಸೋದಾದರೆ, 2 ಕೊರಿಂಥ 4ನೇ ಅಧ್ಯಾಯ 16ನೇ ವಚನ, ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಪೌಲ ಹೇಳ್ತಾ ಇದ್ದಾನೆ, ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹ ನಾಶವಾದರೂ ಚಿಂತೆ ಇಲ್ಲ, ಆದರೆ ನಮ್ಮ ಆಂತರ್ಯ ದಿನೇ ದಿನೇ ಹೊಸದಾಗುತ್ತೆ. ನಾವು ಧೈರ್ಯಗೆಡುವುದಿಲ್ಲ. ಇವತ್ತು ಕ್ರೈಸ್ತರಾಗಿ ನಾವು ಈ ಧೈರ್ಯದ ವಿಷಯದಲ್ಲಿ ಭಾಳ ದೃಢವಾಗಿರಬೇಕು. ನಾವು ಎಂದಿಗೂ ಸಹ ಧೈರ್ಯಗೆಡಬಾರ್ದು. ಅದೆಂಥದೇ ಪರಿಸ್ಥಿತಿ ಬರಲಿ. ನಾವು ಆ ಸತ್ಯವೇದದಲ್ಲಿ ಯೇಸು ಸ್ವಾಮಿ ಒಬ್ಬ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಪೇತ್ರನ ಜೀವಿತವನ್ನು ನೋಡುವಾಗ, ಒಂದು ಸಾರಿ ಗಲಿಲಾಯದ ಸಮುದ್ರದಲ್ಲಿ ಅವರು ಪ್ರಯಾಣ ಮಾಡುವಾಗ ನೀರಿನ ಮೇಲೆ ನಡೆದು ಬರುವಂಥ ಸ್ವಾಮಿಯನ್ನು ಇವರು ನೋಡಿದಾಗ ಅದು ಭೂತ ಎಂಬುದಾಗಿ ಎಣಿಸ್ತಾರೆ. ಆದರೆ ಸ್ವಾಮಿ ಆತನಿಗೆ ಅಪ್ಪಣೆ ಕೊಟ್ಟಂಥ ಸಮಯದಲ್ಲಿ ಪೇತ್ರನು ಸಹ ನೀರಿನ ಮೇಲೆ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. 1-2 ಹೆಜ್ಜೆಗಳನ್ನು ನಡೆದ, ಆದರೆ ಆ ಅಲೆಗಳನ್ನು ನೋಡಿ ಆತನು ಭಯಭೀತನಾಗಿ ಮುಳುಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಧೈರ್ಯವನ್ನು ಕುಗ್ಗಿಸ್ಕೊಂಡ. ಸ್ವಾಮಿ ಆತನ ಕೈಯನ್ನು ಹಿಡಿದು ಮೇಲೆ ಎತ್ತುವಾಗ ಆತನು ಮೇಲೆ ಬಂದ ಎಂಬ ನೋಡ್ತೇವೆ ಪ್ರೇರೆ. ಇವತ್ತು ನಮ್ಮ ಒಂದು ಜೀವಿತದಲ್ಲಿ ಸಹ ಆ ಅಲೆಯ ರೀತಿಯ ಕೆಲವು ಘಟನೆಗಳು ನಮ್ಮ ಧೈರ್ಯವನ್ನು ಕುಗ್ಗಿಸುವಂಥ ಕಾರ್ಯವನ್ನು ಮಾಡುತ್ತೆ. ಆದರೆ ನಾವು ಧೈರ್ಯಗೆಡದೆ ದೇವರಿಗೋಸ್ಕರ ಜೀವಿಸಬೇಕು. ಯಾಕಂದರೆ ಸ್ವಾಮಿ ನಮಗೆ ಧೈರ್ಯದ ಆತ್ಮನ್ನು ಕೊಟ್ಟಿಲ್ಲ, ಬದಲಾಗಿ ದೇವರು ಉತ್ತೇಜನದ ಧೈರ್ಯದ ಆತ್ಮನನ್ನು ದೇವರು ಕೊಟ್ಟಿದ್ದಾನೆ. ಹೇಡಿತನದ ಆತ್ಮನನ್ನು ದೇವರು ಕೊಟ್ಟಿಲ್ಲ. ಅದನ್ನು ನಾವು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಪ್ರಿಯರೇ. ಮುಂದೆ ನಾವು ನೋಡ್ತೇವೆ, ಒಂದೇ ಮನಸ್ಸುಳ್ಳವರಾಗಿ ಸಮಾಧಾನದಿಂದಿರಿ. ಶಿಷ್ಯರ ಜೀವಿತವನ್ನು ನೋಡುವಾಗ ಪಂಚಶತಮ ದಿವಸದ ಹಬ್ಬದಲ್ಲಿ ಅವರು ಯೇಸು ಸ್ವಾಮಿಯ ಮರಣ ನಂತರ ಎಲ್ಲರೂ ಸಹ ಚದುರುವಾಗಿದ್ದರು, ಭಾಳ ಭಯಭೀತರಾಗಿದ್ದರು. ಆದರೆ ಸ್ವಾಮಿ ಪವಿತ್ರಾತ್ಮನ ವಾಗ್ದಾನವನ್ನು ಮಾಡಿದಾಗ ಅವರೆಲ್ಲರೂ ಸಹ ಒಗ್ಗಟ್ಟಾಗಿ ಸೇರಿ ಬಂದು ಏಕ ಮನಸ್ಸುಳ್ಳವರಾಗಿ ಸುಮಾರು 120 ಜನರು ಆ ಮೇಲ್ಛಾವಣಿಯಲ್ಲಿ ಸೇರಿ ಬಂದಾಗ ಪರಿಶುದ್ಧಾತ್ಮನ ವರದಾನವನ್ನು ಅವರು ಹೊಂದಿದ್ರಂತ ನೋಡ್ತೇವೆ. ಕ್ರೈಸ್ತರಾಗಿ ನಮಗೆ ಈ ಏಕ ಮನಸ್ಸು ಸಹ ಭಾಳ ಮುಖ್ಯ. ಇವತ್ತು ಅನೇಕ ಸಭೆಗಳಲ್ಲಿ, ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಈ ಒಮ್ಮನಸ್ಸಿಲ್ಲದೆ ಹಲವಾರು ರೀತಿಯ ಕೆಟ್ಟ ಕೃತ್ಯಗಳಿಗೆ ಅದು ಕಾರಣವಾಗಿದೆ. ಇವತ್ತು ಸಭೆಗಳ ಒಡಕಿಗೆ ಮುಖ್ಯ ಕಾರಣ ಅಂತೇಳಿದರೆ ಈ ಒಗ್ಗಟ್ಟು, ಒಮ್ಮನಸ್ಸಿಲ್ಲದೆ ಇರತಕ್ಕಂಥದ್ದು. ಕುಟುಂಬಗಳ ಒಡಕಿಗೆ ಕಾರಣ ಏನಂದರೆ ಒಮ್ಮನಸ್ಸು, ಏಕ ಮನಸ್ಸು ಇಲ್ಲದೆ ಇರತಕ್ಕಂಥದ್ದೇ ಕಾರಣ. ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಯಾವಾಗ ಏಕ ಮನಸ್ಸುಳ್ಳವರಾಗಿರ್ತೀವಿ, ದೇವರು ನಮ್ಮ ಸಂಗಡ ಇರ್ತಾನೆ. ನಮ್ಮ ಸಭೆಯ ಸಂಗಡ, ನಮ್ಮ ಕುಟುಂಬಗಳ ಸಂಗಡ, ನಮ್ಮ ಜೀವಿತಗಳ ಸಂಗಡ ದೇವರು ಇರ್ತಾನೆ ಪ್ರಿಯರೇ. ಇವತ್ತು ನಾವು ನಿರ್ಧಾರ ಮಾಡೋಣ ಪೌಲನ್ನು ಹೇಳುವ ರೀತಿಯಲ್ಲಿ ಸಂತೋಷವಾಗಿರಲಿಕ್ಕೆ. ಯಾಕಂದರೆ ಫಿಲಿಪ್ಪಿ 4ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ನಾವು ಕ್ರಮಪಡಿಸಿಕೊಳ್ಳುವಂಥ ನಿರ್ಧಾರವನ್ನು ಮಾಡೋಣ. ನಾವು ಧೈರ್ಯವಾಗಿರುವಂಥ ಮನಸ್ಸನ್ನು ನಾವು ಮಾಡೋಣ. ಏಕ ಮನಸ್ಸುಳ್ಳವರಾಗಿರ್ತಕ್ಕಂಥ ಆಸಕ್ತಿ ನಾವು ತೋರಿಸೋಣ. ಈ 4 ಗುಣಗಳನ್ನು ನಾವು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಂಡು ನಾವು ಜೀವಿಸುವಾಗ ದೇವರು ತಾನೇ ನಿರಂತರಕ್ಕೂ ನಮ್ಮ ಸಂಗಡ ಇರುವವನಾಗಿದ್ದು, ಆತನು ನಮಗೆ ದೇವರಾಗಿ, ನಾವು ಆತನಿಗೆ ಪ್ರಜೆಗಳಾಗಿ ಆತನ ಸಂಗಡ ಸದಾಕಾಲಕ್ಕೂ ಜೀವಿಸುವ ಆಶೀರ್ವಾದವನ್ನು ದೇವರಲ್ಲಿ ಕೊಡಲಿದ್ದಾನೆ. ಇವತ್ತು ದೇವರು ಈ ನಿರ್ಧಾರವನ್ನು ಮಾಡುವಾಗೆ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ಆಮೆನ್.